ಅಯ್ಯೋ ಅಯ್ಯೋ ಡವ್ ಮುದ್ಕಿ ಎದೆ ನೋವು ಅಂತ ಸುಳ್ಳು ಹೇಳ್ಬಿಟ್ಟು ರೀಲ್ಸ್ ಮಾಡ್ಕೊಂಡು ಕೂತಿದ್ಯಾ? ಸರಿಯಾಗಿ ಮಾಡ್ತೀನಿ ರೀ ನಿನಗೆ. ರೀ ಏನೇ ನೋಡಿ ನಿಮ್ಮಮ್ಮ ನವ್ತಾರ ನೋಡಿ. ಅಯ್ಯೋ ಶಪ್ಪ. ಏನೇ ಪಿಟ್ಟಿಂಗು ಸುಸ್ತಾಗ್ಬಿಟ್ಟು ಕಾಫಿ ಕುಡಿತಾ ಕೂತವ್ರೆ ಡ್ಯಾನ್ಸ್ ಮಾಡ್ತಿದಾರಂತ ಸುಳ್ಳು ಹೇಳ್ತೀಯಾ? ರೀ ನಿಮ್ಮಮ್ಮ ಡವ್ ಮಾಡೋದ್ರಲ್ಲಿ ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದಾರೆ. ಅಂತೂ ಆಸ್ಕರೇ ತಗೊಂಡಿದ್ದಾರೆ ಬಿಡಿ. ಬಾರ್ಸ್ಬಿಡ್ತೀನಿ, ಹೋಗಿ ಕೆಲಸ ನೋಡ್ಕೋ ಹೋಗ. ಹಲೋ ಮಗ್ಲೇ, ಯಾಕೆ ಹೇಳ್ತಾ ಇದ್ಯಾ? ಹೆಂಗಿದ್ಯಮ್ಮ? ಅಣ್ಣ ಏನೋ ನಿಂಗೆ ಎದೆ ನೋವು ಬಂದಿದೆ ಅಂತ ಹೇಳ್ದ. ಅಯ್ಯ ನಂಗೆ ಎದೆ ನೋವೆಲ್ಲ ಇಲ್ಲ ಕಣೆ, ಸುಮ್ಮನೆ ನಾಟಕ ಮಾಡಿದ್ದು. ಅಯ್ಯೋ ಕರ್ಮ, ನಾನೇನೋ ನಿಂಗೆ ತುಂಬಾ ಜೋರಿ ಅಂತ ಅನ್ಕೊಂಡೆ. ಗುಂಡು ಕಳ್ತಲೇ ಇದ್ದೀನಿ ಕಣೆ, ಏನಾಗ್ಬಿಡತ್ ನಂಗೆ. ಅಮ್ಮ ಆಮೇಲೆ ಮಾಡ್ತೀನಿ ಕಣೆ. ಡವ್ ಮಾಡಿದ್ ಸಾಕು, ಯಾಕೆ ಹಿಂಗೆ ಮಾಡಿದೆ ಅಂತ ಹೇಳು. ನಿನ್ನನ್ನು ಸರಿಯಾಗಿ ಮಾತಾಡ್ತಾ ಇರಲಿಲ್ಲ, ನೀನು ನನಗೆ ಟೈಮ್ ಕೊಡ್ತಾ ಇರಲಿಲ್ಲ. ಇದು ಅಮ್ಮಂಗೆ ತುಂಬ ಬೇಜಾರಾಯಿತು. ಅದಕ್ಕೆ ನಿನ್ನ ಗಮನನ ನನ್ನ ಕಡೆ ತಿರುಗಿಸ್ಬೇಕು ಅಂತ ಎಲ್ಲ ಮಾಡ್ಬಿಟ್ಟೆ. ಸಾರಿ ಕಣಪ್ಪ. ಅಮ್ಮ ಸಾರಿ ಕೇಳಬೇಕಾಗಿರೋದು ನೀನಲ್ಲ, ನಾನಮ್ಮ. ಮಕ್ಕಳು ತಾಯಿನ ಟೇಕಮ್ ಫಾರ್ ಗ್ರಾಂಟೆಡ್ ಅಂತ ತಗೊಂಡ್ಬಿಟ್ಟಿದ್ದಾರೆ. ಅಮ್ಮ ತಾನೇ ಮಾತಾಡ್ಸಿಲ್ಲ ಅಂದ್ರೂ ನಡೆಯುತ್ತೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂದ್ರೂ ನಡೆಯುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಅಮ್ಮನಿಗೆ ಏನು ಬೇಕು, ಅವಳ ಮನಸ್ಸಲ್ಲಿ ಏನಿರುತ್ತೆ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಯಾರು ಮಾಡಲ್ಲ ಅಮ್ಮ. ಅವಳಿಗೆ ಊಟ ತಿಂಡಿ ಬಟ್ಟೆ ಕೊಟ್ಟರೆ ಮುಗೀತು ಅಂದ್ಕೊಂಡಿದ್ದಾರೆ. ಆದರೆ ಒಬ್ಳು ತಾಯಿಗೆ ಅದೆಲ್ಲ ವಿಷಯನೇ ಅಲ್ಲ. ಅವಳಿಗೆ ಬೇಕಾಗಿರೋದು ತನ್ನ ಮಕ್ಕಳು ನಗ್ನಗ್ತಾ ಎರಡೆರಡು ಮಾತಾಡಲಿ ಅಂತ ಬಯಸ್ತಾ ಇರ್ತಾಳೆ. ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ, ಕಾರಣ ಇಲ್ಲದೇ ನಮ್ಮ ಫ್ರೆಂಡ್ಸ್ ಜೊತೆ ಗಂಟೆಗಟ್ಟಲೆ ಮಾತಾಡ್ತೀವಿ, ಹೆಂಡತಿ ಜೊತೆನೇ ಮಾತಾಡ್ತೀವಿ. ಆದರೆ ಅಮ್ಮನ ಜೊತೆ, ಅವಳ ಜೊತೆ ಮಾತಾಡೋಕ್ಕೆ ಕಾರಣ ಹುಡುಕ್ತೀವಿ. ಅವಳ ಜೊತೆ ಮಾತಾಡೋಕ್ಕೆ ಬೇಕಾಗಿರೋದು ಕಾರಣ ಅಲ್ಲ ಫ್ರೆಂಡ್ಸ್, ಪ್ರೀತಿ ಅಷ್ಟೇ. ಅದಕ್ಕೆ ಇನ್ನು ಮುಂದೆ ನಾನು ಅಮ್ಮನ ಜೊತೆ ಕಾರಣ ಇಲ್ಲದೇ ಪದೇ ಪದೇ ಮಾತಾಡ್ತೀನಿ. ನೀವು ಅದೇ ರೀತಿ ಮಾತಾಡಿ. ಮಗನೇ, ಈಗಾದರೂ ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು. ಆಫ್